ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಒಂದು ಬ್ಯಾಂಕ್ ದರೋಡೆ ವಿಜಯಪುರ ಜಿಲ್ಲೆ ಚಡಚನಪಟ್ಟಣದಲ್ಲಿ ನಡೆದಿತ್ತು. ಚಡಚನಪಟ್ಟಣದ SBI ಬ್ಯಾಂಕ್ನಲ್ಲಿ ಏನು ದರೋಡೆಕೋರರ ತಂಡ ತಮ್ಮ ಕೃತ್ಯವನ್ನು ಮೆರೆದಿದ್ರು. ಮ್ಯಾನೇಜರ್, ಕ್ಯಾಷಿಯರ್, ಸಿಬ್ಬಂದಿಗಳು ಗ್ರಾಹಕರ ಕೈಕಾಲುಗಳನ್ನು ಕಟ್ಟಿ ಹಾಕಿ ಅವರ ತಲೆಗೆ ಗನ್ನನ್ನು ಹಿಡಿದು ಏನೋ ಪಿಸ್ತೂಲನ್ನು ಹಿಡಿದು ಬ್ಯಾಂಕ್ನಲ್ಲಿದ್ದಂಥ ನಗದು ಮತ್ತು ಚಿನ್ನಾಭರಣದೊಂದಿಗೆ ಪರಾರಿಯಾಗಿದ್ದರು. ಹೀಗೆ ಪರಾರಿಯಾದಂಥ ಓರ್ವ ಏನು ದರೋಡೆಕೋರ ಏನು ಇಕೋ ವಾಹನದಲ್ಲಿ ಏನು ಚಿನ್ನಾಭರಣ ಮತ್ತು ನಗದನ್ನು ತುಂಬಿಕೊಂಡ ಬ್ಯಾಗ್ನೊಂದಿಗೆ ಪರಾರಿಯಾಗಿ ಹುಲಜಂತಿ ಗ್ರಾಮ ಬರ್ತಾನೆ. ಹುಲಜಂತಿ ಗ್ರಾಮ ಅಂದರೆ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕಿನ ಗ್ರಾಮ. ಆ ಗ್ರಾಮಕ್ಕೆ ಈತ ವಾಹನವನ್ನು ನುಗ್ಗಿಸ್ತಾನೆ. ಅಲ್ಲಿ ಒಂದು ಬೈಕ್ಗೆ ಅಪಘಾತ ಆದ ಕಾರಣ ಸ್ಥಳೀಯರು ಪ್ರಶ್ನೆ ಮಾಡ್ತಾರೆ. ಆಗ ಸ್ಥಳೀಯರಿಗೂ ಕೂಡ ಗನ್ ತೋರಿಸಿ 2 ಬ್ಯಾಗ್ಗಳಿಂದ ಪರಾರಿಯಾಗ್ತಾನೆ. ಆ ಪೈಕಿ ಒಂದು ಬ್ಯಾಗ್ ನಿನ್ನೆ ಸಾಯಂಕಾಲ ಪತ್ತೆಯಾಗಿದೆ. ಬ್ಯಾಗಿನಲ್ಲಿ 6.53 kg ಚಿನ್ನ ಮತ್ತು 41 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ಇಷ್ಟರ ಮಧ್ಯೆ ಏನು ಮೊನ್ನೆ ಸೆಪ್ಟೆಂಬರ್ 16ರಂದು ಏನು ಆತ ಇಲ್ಲಿ ಇಕೋ ವಾಹನವನ್ನು ಬಿಟ್ಟು ಪರಾರಿಯಾಗ್ತಾನೆ. ಆ ವಾಹನದಲ್ಲಿ ಕೆಲವು ಚಿನ್ನಾಭರಣ ಮತ್ತು ನಗದು ಕೂಡ ಬಿದ್ದಿತ್ತು. ಅವನ್ನು ಸ್ಥಳೀಯ ಜನರು ತೆಗೆದುಕೊಂಡಿರುವ ಶಂಕೆ ಸಹ ವ್ಯಕ್ತವಾಗಿತ್ತು. ಈ ನಿಟ್ಟಿನಲ್ಲಿ ಏನು ಮಂಗಳವೇಡ ಪೊಲೀಸ್ ಇರ್ಬೋದು ಮತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ಇರ್ಬೋದು ಕೂಡ ಗ್ರಾಮದ ಜನರಿಗೆ ಒಂದು ಮನವರಿಕೆ ಮಾಡಿದರು. ಯಾರಾದರೂ ಆಸೆಯಿಂದ ಏನು ಚಿನ್ನಾಭರಣ ಮತ್ತು ನಗದನ್ನು ತೆಗೆದುಕೊಂಡಿದ್ರೆ ವಾಪಸ್ ಕೊಡಬೇಕು ಅನ್ನೋ ಒಂದು ತಿಳುವಳಿಕೆಯನ್ನು ಗ್ರಾಮದ ಜನರಿಗೆ ಮಾಡಬೇಕನ್ನೋ ಒಂದು ಮನವಿಯನ್ನು ಇಲ್ಲಿ ಗ್ರಾಮದ ಮುಖಂಡರಿಗೆ ಮಾಡಿದರು. ಸದ್ಯ ಇಲ್ಲಿ ನೋಡ್ಬೋದು ಗ್ರಾಮದ ಮುಖಂಡರಿದ್ದಾರೆ. ಪೊಲೀಸ್ ಇಲಾಖೆಯ ಮನವಿ ಮೇರೆಗೆ ಇಡೀ ಗ್ರಾಮದ ಜನರು ಅವರಿಗೆ ಒಂದು ಮನವಿ ಮಾಡ್ತಾರೆ. ಮನವಿ ಮಾಡಿದ್ದು ಏನಪ್ಪ ಅಂದರೆ, ಯಾರಾದರೂ ಏನು ಚಿನ್ನಾಭರಣವನ್ನು ಮತ್ತು ನಗದನ್ನು ಕಂಡು ಆಸೆಯಿಂದ ನೀವು ತೆಗೆದುಕೊಂಡಿದ್ರೆ ಅದನ್ನು ವಾಪಸ್ ಕೊಡಬೇಕು. ಇಲ್ಲ ಅಂದರೆ ಏನಾಗತ್ತೆ, ಪೊಲೀಸ್ ಇಲಾಖೆ ತನಿಖೆ ಮಾಡಿ ಮತ್ತು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದರು. ಆ ನಿಟ್ಟಿನಲ್ಲಿ ಗ್ರಾಮದ ಜನರು ಸಹ ಈ ಸ್ಥಳೀಯ ಮುಖಂಡರ ಒಂದು ಮನವಿಗೆ ಸ್ಪಂದಿಸಿದ್ದಾರೆ. ಈಗಾಗಲೇ ಕೆಲವರು ಒಂದಿಷ್ಟು ನಗದನ್ನು ಮತ್ತು ಚಿನ್ನಾಭರಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 2.50 ಲಕ್ಷ ರೂಪಾಯಿ ಮತ್ತು ಒಂದು ಚಿನ್ನದ ಏನು ಸರ ಇದೆ, ಇದು ಲಾಕೆಟ್, ಇದನ್ನು ಅವರು ಕೊಟ್ಟಿದ್ದಾರೆ. ಇನ್ನಷ್ಟು ಜನರು ಸಹ ಕೊಡೋ ಒಂದು ಸಾಧ್ಯತೆ ಇದೆ. ಗ್ರಾಮದ ಜನರನ್ನು ಈ ಕುರಿತು ನಾವು ಮಾತಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ.